ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಈ ದಿನ ಒಂದಿಷ್ಟು ಡಿಫ್ರೆಂಟ್ ಅಂತ ವಿಷಯ ನಿಮ್ಮೊಂದಿಗೆ ಮಾತಾಡಬೇಕಂತೇಳಿ ಆಸ್ತಿ, ದೌಲತ್ತು, ದುಡ್ಡು, ಹೆಸರು ಇವುಗಳಿಗೆ ಬೆನ್ನು ಹತ್ತುವಂಥ ರೌಡಿಸಮ್ ಮಾಡುವಂಥ ವಿಷಯಗಳು ಇತ್ತೀಚೆಗೆ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದ್ವು. ಏನು ಅಂದರೂ ಇನ್ನೂ ನಿಂತಿಲ್ಲ ಅಂತೇಳಿ. ಯಾಕಂದರೆ ಮುತ್ತಪ್ಪ ರೈ ನಿಮ್ಗೆ ಗೊತ್ತಿಲ್ಲದ ಹೆಸರೇನಲ್ಲ. ಭಾಳಷ್ಟು ಜನ ಇವ್ರ ಬಗ್ಗೆ ಗೊತ್ತಿಲ್ಲದವ್ರಿದ್ರೆ ಈಗ ಮತ್ತು ಗೊತ್ತು ಮಾಡ್ಕೊಳ್ತಾ ಇರ್ತಾರೆ. ಯಾಕಂದರೆ ನಮ್ಮ ಮೀಡಿಯಾದಲ್ಲಿ ಇಂಥ ವಿಷಯಗಳು ರೋಚಕತೆಗಳನ್ನ ಹೇಳೋದ್ರಲ್ಲಿ ಭಾಳ ಮುಂದೆ. ಅದೇನೇ ಇರಲಿ, ಈ ಮುತ್ತಪ್ಪ ರೈ ಮಗ ಅರಿಕೆ ರೈ ಮೇಲೆ ದಾಳಿ ಆಗಿದೆ, ಗುಂಡಿನ ದಾಳಿ. ಅವ್ರು ಎಸ್ಕೇಪ್ ಆಗಿದ್ದಾರೆ, ಆ ಮಾತು ಬೇರೆ. ಆದರೆ ಈಗ ದೊಡ್ಡ ಚರ್ಚೆ ಶುರುವಾಗಿಬಿಟ್ಟದ ನಾಡಿನ ತುಂಬ. ಯಾಕೆಂದ್ರೆ ಮುತ್ತಪ್ಪ ರೈ ಇರುವವರೆಗೂ ಒಬ್ಬ ದಂತಕಥೆಯಾಗೆ ಉಳಿದಂಥವ್ರು, ಪೊಲೀಸ್ ಇಲಾಖೆಗೆ ಚಾಲೆಂಜ್ ಆದಂಥವ್ರು, ಬಡವರಿಗೆ ಉಪಕಾರಿಪ ಅನ್ನುವಂಗೆ ತಮ್ಮನ್ನು ತೋರಿಸ್ಕೊಂಡಂಥವ್ರು. ಮುತ್ತಪ್ಪ ರೈ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಅನೇಕ ಸಲ ಎಸ್ಕೇಪ್ ಆದವರು ಪೊಲೀಸ್ ದಾಳಿಯಿಂದ ಆಗಿರ್ಬೋದು, ಮತ್ತು ತಮ್ಮ ಗುಂಡಾ ಮಿತ್ರನ ದಾಳಿಯಿಂದ ಆಗಿರ್ಬೋದು. ಈ ಭೂಗತ ಲೋಕ ಅದಲ್ಲ, ಇದೊಂದು ವಿಚಿತ್ರ ಮತ್ತು ಭಾಳ ಏನಪ್ಪ ಅಂದರೆ ಕಾಂಪ್ಲೆಕ್ಸ್ ಅಂತೀವಿ ನಾವು. ಕಾಂಪ್ಲೆಕ್ಸ್ ಏನಿಲ್ಲ, ಸರಳನ ಇದೆ. ಆಸ್ತಿಗಾಗಿ ಹೆಣ್ಣಿಗಾಗಿ ಸದಾ ತಿಕ್ಕಾಟಿದ್ದೇ ಇರ್ತದೆ. ಹಾಗಾಗಿ ಮುತ್ತಪ್ಪ ರೈವರೆಗೂ ಇದೇ ಕಾಟ ಆಗಿದೆ. ಬಾಬು ಅವರು ಇವತ್ತಿಲ್ಲ, ಆದರೆ ಅವ್ರಿಗಿಲ್ಲ ಅಂತಂದ್ರೂ ಸಹಿತ ಹಿಂದಿನ ಈರ್ಷ್ಯೆಗಳು, ಆಸ್ತಿಗಳು ಅವ್ರ ಮಕ್ಕಳಿಗೆ ನೆಮ್ಮದಿ ಇರಬಿಡ್ತಾ ಇಲ್ವೇನೋ ಅನ್ನುವಂಥದ್ದು. ಯಾಕೆಂದರೆ ನಾವು ನಮ್ಮ ಜೀವನದಲ್ಲಿ ಮಾಡುವಂಥ ತಪ್ಪುಗಳಿಂದಾಗಿ ನಾವು ಅಷ್ಟೇ ಅಲ್ಲ, ನಮ್ಮ ಮುಂದಿನ ಜನಾಂಗ ಸಹಿತ ಅದರ ಪ್ರತಿಫಲವನ್ನು ನೋಡಬಹುದು ಅನ್ನೋದಕ್ಕೆ ಇವತ್ತು ಮುತ್ತಪ್ಪ ರೈ ಸಾಕ್ಷಿಯಾಗಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಈ ಭೂಗತ ಲೋಕದಲ್ಲಿ ವಿಶೇಷವಾಗಿ ಜಯರಾಜ್ ಅವರಾಗಿರ್ಬೋದು, ಕೊತ್ವಾಲ್ ಅವರಾಗಿರ್ಬೋದು, ಎಲ್ಲ ದೇವರಾಜ ಅರಸರ ಕಾಲದಲ್ಲೇ 73-74 ಸಮಯದಲ್ಲಿ ಇವೆಲ್ಲ ದೊಡ್ಡ ಏನಪ್ಪ ಅಂದರೆ ಭೂಗತ ಲೋಕದ ವ್ಯಕ್ತಿಗಳು. ದುಡ್ಡಿಗೆ ಏನಾದರೂ ಮಾಡಲಿಕ್ಕೆ ತಯಾರಿದಂಥವ್ರು, ಆಸ್ತಿ, ದುಡ್ಡು, ಹೆಣ್ಣು, ಹಣ್ಣು ಇದಕ್ಕಾಗಿ ಬೇಕಾದರೂ ಮಾಡುವಂಥವ್ರು ಆಗಿದ್ದರು. ಇವರಿಂದಾಗಿ ಡೆಡ್ಲಿ ಸೋಮ್ ಆಗಿರ್ಬೋದು, ಇವರೆಲ್ಲರೂ ಬೆಂಗಳೂರಿನ ಒಂದು ಕಾಲಕ್ಕೆ ನಡಗಿಸಿದವರು. ಅದೇ ಕಾಲಕ್ಕೆ ಮಂಗಳೂರಿನಿಂದ ಬರ್ತಿರುವಂಥ ಈ ಮುತ್ತಪ್ಪ ರೈ ಸಹಿತ ಬೆಂಗಳೂರಲ್ಲಿ ತಮ್ಮ ಸ್ಥಾನ ಪಡೆಯಲಿಕ್ಕೆ ಹೊರಟಂಥವ್ರು, ತಮ್ಮದೇ ಅಂತ ಡಾನ್ಗಿರಿಯನ್ನು ಮೆಲ್ಲಕ್ಕೆ ಹೋದಂಥವ್ರು. ಆದರೆ ಇಲ್ಲಿ ತೊಂದರೆಗಳಿಂದಾಗಿ ಇಲ್ಲಿ ವೈರಿಗಳು ಹೆಚ್ಚಾಗಿದ್ದರಿಂದಾಗಿ ಮುಂಬೈಗೆ ಹೋಗಿ ಮುಂಬೈಯಿಂದ ತಮ್ಮ ಈ ಒಂದು